ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ. ಸದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮತ್ಕುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಸತ್ಯಪ್ರಮೋದತೀರ್ಥಾರಾಂ ಸತತಂ ಸತ್ಯಪ್ರಮೋದತೀರ್ಥ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮಾಕೃತಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಡುತ್ತಾರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತ. ಅದ್ಯ ಪುರಂದರದಾಸಾನಾಂ ಕರ್ತೃತ್ವ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಪುರಂದರದಾಸರ ಪುಣ್ಯತಿಥಿ. ಸ್ವತಃ ನಾರದರೇ ಭೂಮಿಗೆ ಬಂದು ನಮ್ಮ ಮೇಲೆ ಮಹಾ ಉಪಕಾರ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಅವರ ಒಂದೊಂದು ಮಾತು ಅನುಭವದಿಂದ ಬಂದಿರತಕ್ಕಂಥ ಮಾತುಗಳು. ನಾವು ಮಾತನಾಡ್ತೇವೆ ಜ್ಞಾನದ ಬಗ್ಗೆ, ಭಕ್ತಿಯ ಬಗ್ಗೆ, ವೈರಾಗ್ಯದ ಬಗ್ಗೆ. ವೈರಾಗ್ಯದ ಬಗ್ಗೆ ಮಾತನಾಡ್ತೇವೆ.
ಮತ್ತು ಅನುಕೂಲ ಆದಾಗ ಹೋಗಿ ಏರ್ ಕಂಡೀಷನ್ ರೂಮ್ದಲ್ಲಿ ಕೂತ್ಕೊಳ್ತೇವೆ. ವೈರಾಗ್ಯದ ಬಗ್ಗೆ ಮಾತನಾಡ್ತೇವೆ, ಪಂಚಪಕ್ವಾನ್ನ ಊಟ ಮಾಡ್ತೇವೆ. ಆದರೆ ಪುರಂದರದಾಸರು ಹಾಗಲ್ಲ. ಪುರಂದರದಾಸರು ನವಕೋಟಿ ನಾರಾಯಣ, ನೆನಪಿಟ್ಕೊಳ್ಳಿ. ಆಗಿನ ಕಾಲದಲ್ಲಿ 9 ಕೋಟಿ ಬಂಗಾರದ ನಾಣ್ಯಗಳನ್ನು ತನ್ನ ಹತ್ರ ಇಟ್ಟುಕೊಂಡ ವ್ಯಕ್ತಿ. 9 ಕೋಟಿ. ಹೀಗೆ ಒಂದು ಬಂಗಾರದ ನಾಣ್ಯ ಅಂತ ತಿಳ್ಕೊಂಡಂತಂದರೆ 1,00,000. 9 ಕೋಟಿ ಲಕ್ಷ ರೂಪಾಯಿ. ಅತ್ಯಂತ ಸುಖ ಸುಪ್ಪತ್ತಿಗೆಯಲ್ಲಿರ್ತಕ್ಕಂಥ ವ್ಯಕ್ತಿ. ಆದರೆ ಒಂದು ದಿನ ಕೃಷ್ಣಾರ್ಪಣ ಅಂತ ತಿಳ್ಕೊಂಡಂತೆ ಸರ್ವಸ್ವವನ್ನೂ ದಾನ ಮಾಡಿ ವ್ಯಾಸರಾಯರ ಕಡೆ ಹೊರಟುಬಿಟ್ಟ. ಹೆಂಡತಿ ಗಂಡನಿಗೆ ಬಂಗಾರದ ಲೋಟ ಇಲ್ಲದೆ ನೀರು ಕುಡಿತಿರ್ಲಿಲ್ಲ, ಬಂಗಾರ ತಾಲಿ ಇರಲಿ. ಕಾಡಿನಲ್ಲಿ ಭಯ ಬರ್ತಾ ಇದೆ ಅಂತ ಹೇಳಿದ್ಲು. ಯಾಕೆ? ಜೊತೆಯಲ್ಲಿ ಬಂಗಾರದ ಥಾಲಿ ಇದೆ. ಥಾಲಿ ಅಂದರೆ ಒಂದು ಒಳ್ಳೆಯ ಲೋಟ. ಈಗಿನ ಜನ ಥಾಲಿ ಅಂದರೆ ಮತ್ತೆ ಈ ಹೋಟೆಲ್ನಲ್ಲಿ ಥಾಲಿ ನೆನಪಾಗುವುದು ಕೆಲವ್ರಿಗೆ. ಹಾಗಲ್ಲ. ಅವರು ಅದನ್ನು ತೆಗೆದುಕೊಂಡು ಕೊಡು ಅಂತ ತೆಗೆದುಕೊಂಡ್ರು. ಕೃಷ್ಣಾರ್ಪಣ ಅಂತ ತಿಳ್ಕೊಂಡಂತೆ ಕಾಡಿನಲ್ಲಿ ಎಸೆದ್ರು, ಮುಂದೆ ನಡೆದುಬಿಟ್ರು. ಬಂಗಾರದ ಥಾಲಿ ಈಗಿನ ದಿವಸದಲ್ಲಿ ಎಷ್ಟೋ ಲಕ್ಷ ರೂಪಾಯಿ. ಅದು ನಿಜವಾದ ವೈರಾಗ್ಯ. ವ್ಯಾಸರಾಯರಲ್ಲಿ ಗುರುಗಳ ಮುಖಾಂತರ ಪರಮಾತ್ಮನಲ್ಲಿ ಭಕ್ತಿ. ಅವರು ಹಾಡುತ್ತಿದ್ದರೆ ಕೃಷ್ಣ ಕುಣಿತಿದ್ದ. ಇಂಥ ಭಕ್ತಿ. ಇನ್ನು ಸಾಕ್ಷಾತ್ ವ್ಯಾಸರಾಯರಂಥ ಮಹಾನುಭಾವರಲ್ಲಿ ತತ್ವಜ್ಞಾನವನ್ನು ಪಡೆದಿರತಕ್ಕಂಥ ಮಹಾನ್ ವ್ಯಕ್ತಿ. ಅವನ ಜೀವನದ ಪ್ರತಿಯೊಂದು ಮಾತು, ಆ ಪುರಂದರದಾಸರ ಪ್ರತಿಯೊಂದು ಮಾತು ಅನುಭವದ ಮಾತು, ನಮ್ಮ ಮನಸ್ಸಿಗೆ ತಾಗುವಂತಹ ಮಾತುಗಳು. ಇಂಥ ಪುರಂದರದಾಸರ ಒಂದು ಪದವನ್ನು ನಾವು ಎಷ್ಟೋ ಸಲ ಸಂಧ್ಯಾವಂದನ ಮಾಡ್ತೇವೆ, ದೇವ್ರ ಪೂಜೆ ಮಾಡ್ತೇವೆ, ಪಾಠ ಪ್ರವಚನ ಮಾಡ್ತೇವೆ. ಆರಂಭದಲ್ಲಿ ನಾನು ಭಾಳ ಒಳ್ಳೆಯ ವಕ್ತ, ಭಾಳ ಜನ ನನ್ನ ಪ್ರವಚನ ಕೇಳ್ತಾರೆ ಅಂತನ್ನೋ ಈಗೋ ಅಹಂಕಾರ ನಮ್ಮಲ್ಲಿತ್ತು. ಅದನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಆದರೆ ಈಗೋ ಇದ್ದರೆ ಪರಮಾತ್ಮ ಒಲಿಯೋದಿಲ್ಲ. ಈ ಒಂದು ಪದ್ಯ ನಾನು ಹೇಳ್ತೇನೆ. ಈ ಪದ್ಯದಲ್ಲಿ ನಾವು ಹೇಗೆ ಹಿರಿಯರ ಕಥೆಗಳಿಂದ ಪರಮಾತ್ಮನ ಮಹಿಮೆಯನ್ನು ಕಲಿಯಬೇಕು ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಆ ಪದ್ಯ ಹೀಗಿದೆ. ರಾಗ ನೀವು ಹಚ್ಚಿಕೊಳ್ಳಿ, ದೇವರು ನನಗೆ ಕಂಠ ಕೊಡಲಿಲ್ಲ, ಅಥವಾ ಅವು ಕೊಟ್ಟಿದ್ರು ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಕರುಣಿಸೋ ರಂಗ ಕರುಣಿಸೋ ಕೃಷ್ಣ, ಕರುಣಿಸೋ ರಂಗ ಕರುಣಿಸೋ. ಹಗಲು ಇರುಳು ನಿನ್ನ ಸ್ಮರಣೆಯ ಮರೆಯದಂತೆ ಕರುಣಿಸೋ. ರುಕುಮಾಂಗದನಂತೆ ವ್ರತವ ನಾನರಿಯೆ, ಶುಕ ಮುನಿಯಂತೆ ಸ್ತುತಿಸಲು ಅರಿಯೆ, ಬಕವೈರಿಯಂತೆ ಧ್ಯಾನವ ಮಾಡಲು ಅರಿಯೆ, ದೇವಕಿಯಂತೆ ಮುದ್ದಿಸಲು ಅರಿಯೋ. ಗರುಡನಂದರಿ ಪತ್ತು ತಿರುಗಲು ಅರಿಯೆ, ಕರಿಯಲು ಅರಿಯೆ ಕರಿರಾಜನಂತೆ, ವರಕಪೆಯಂತೆ ದಾಸ್ಯವ ಮಾಡಲರಿಯೆ, ಸಿರಿಯಂತೆ ನೆರೆದು ಮೋಹಿಸಲು ಅರಿಯೆ, ಬಲಿಯಂತೆ ದಾನವ ಕೊಡಲು ಅರಿಯೆ, ಭಕ್ತಿ ಛಲವನ್ನು ಅರಿಯೆ ಪ್ರಹ್ಲಾದನಂತೆ, ವರಿಸಲು ಅರಿಯೆ ಅರ್ಜುನನಂತೆ ಸಖನಾಗಿ, ಸಲಹೋ ದೇವರ ದೇವ ಶ್ರೀ ಪುರಂದರ ವಿಠಲ. 12 ಜನರ ಚರಿತ್ರೆ ಒಂದೇ ಒಂದು ಪದ್ಯದಲ್ಲಿ 12 ದಿನ ಪ್ರವಚನ ಮಾಡುವಷ್ಟು
ಅಂತ ಒಬ್ಬೊಬ್ಬರು ಮಹಾನುಭಾವರು ಆ ರೀತಿಯಾಗಿದ್ದಾರೆ. ನಾನು 12 ದಿನ ತೆಗೆದುಕೊಳ್ಳೋದಿಲ್ಲ. ಇವತ್ತೊಂದೇ ದಿನ ಪ್ರವಚನದಲ್ಲಿ ಅದರ ಸಂಕ್ಷಿಪ್ತವಾಗಿ ಅವರ ಚರಿತ್ರೆಯನ್ನು ನಾವು ಅನುಸಂಧಾನ ಮಾಡೋದಕ್ಕೋಸ್ಕರ ಪ್ರಯತ್ನಿಸೋಣ. ಕರುಣಿಸೋ ರಂಗ ಕರುಣಿಸೋ. ಪರಮಾತ್ಮ, ನಿನ್ನ ಶರಣಕ್ಕೆ ಬಂದಿದ್ದೇನೆ, ನಿನ್ನನ್ನು ಬಿಟ್ಟು ನನಗ್ಯಾರ ಗತಿ ಹೇಳಪ್ಪ ಪರಮಾತ್ಮ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ, ಎಲ್ಲವೂ ನೀನೇನೋ ಪರಮಾತ್ಮ. ಇಂಥ ಪರಮಾತ್ಮ ಕರುಣಿಸು, ನನ್ನ ಮೇಲೆ ಕರುಣೆ ಮಾಡು, ಅನುಗ್ರಹ ಮಾಡು. ಏನು ಕರುಣು? ಹಣ ಕೊಡು ಅಂತ ಕೇಳ್ತೇನೆ? ಇಲ್ಲಪ್ಪ. ಸಂಪತ್ತು, ಕೀರ್ತಿ ಬೇಕು ಅಂತ ಬೇಡ್ತೇನೆ? ಇಲ್ಲ. ನಾನು ಬೇಡೋದು ಹಗಲು ಇರುಳು ಮರೆಯದೆ ನಿನ್ನ ಸ್ಮರಣೆ ಬರುವಂತೆ ರಂಗ ಕರುಣಿಸೋ. ಹಗಲಿರಲಿ, ರಾತ್ರಿ ಇರಲಿ, ಸಂಧಿಕಾಲ ಇರಲಿ, ಬೆಳಗ್ಗೆ ಇರಲಿ, ಮಧ್ಯಾಹ್ನ ಇರಲಿ, ರಾತ್ರಿ ಇರಲಿ, ಮಧ್ಯರಾತ್ರಿ ಇರಲಿ, ಪರಮಾತ್ಮ ನಿನ್ನ ಸ್ಮರಣೆ ನನಗೆ ಬರಬೇಕು. ಆ ರೀತಿ ಸ್ಮರಣೆ ಮಾಡಿದರೆ ಮಾತ್ರ ಅಂತ್ಯಕಾಲದಲ್ಲಿ ಸ್ಮರಣೆ ಬರ್ತದೆ. ಆದ್ದರಿಂದಾಗಿ ನಮಗೋಸ್ಕರ ಪುರಂದರದಾಸರು ಕೇಳ್ಕೊಳ್ತಾ ಇದ್ದಾರೆ. ಪುರಂದರದಾಸರಿಗೆ ದೇವರು ನೆನಪು ಬರ್ತಿರ್ಲಿಲ್ಲ ಅಂತಲ್ಲ, ಹಗಲಿರುಳು ಪರಮಾತ್ಮನನ್ನೇ ನೆನೆಸ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಕರುಣಿಸೋ ರಂಗ ಕರುಣಿಸೋ ಅಂತ ತಿಳ್ಕೊಂಡಂತೇಳಿ, ಹಗಲು ಇರುಳು, ಹಗಲು ರಾತ್ರಿ ನಿನ್ನ ಸ್ಮರಣೆಯನ್ನು ಕೊಡು. ಹೋಗ್ಲಪ್ಪ, ಏನಪ್ಪ ನಿನ್ನ ಮೇಲೆ ಕರುಣೆ ಮಾಡೋದಕ್ಕೋಸ್ಕರ ಏನಾದರೂ ಶ್ರೇಷ್ಠ ವ್ರತ ಮಾಡಿದ್ದೀಯಾ? ರುಕುಮಾಂಗದನಂತೆ ವ್ರತವನ್ನು ಮಾಡಿದ್ದೀಯಾ? ರುಕ್ಮಾಂಗದ ಶ್ರೇಷ್ಠ ವೈಷ್ಣವ ವ್ಯಕ್ತಿ, ಅಖಂಡ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದ ಅವನು. ದಶಮಿ ಒಪ್ಪತ್ತು ಊಟ, ಏಕಾದಶಿ ಪೂರ್ತಿ ನಿರ್ಜಲ ಉಪವಾಸ, ದ್ವಾದಶಿ ಒಪ್ಪತ್ತು ಊಟ. ಈ ರೀತಿ ಮಾಡಿದರೆ ಅದಕ್ಕೆ ಅಖಂಡ ವ್ರತ ಅಂತೇಳಿ ಕರೀತಾರೆ. ತನ್ನ ರಾಜ್ಯದಲ್ಲಿ ಎಲ್ಲರಿಗೂ ಕಂಪಲ್ಸರಿಯಾಗಿ ಏಕಾದಶಿ ಉಪವಾಸ ಮಾಡಿಸ್ತಾ ಇದ್ದ. ಅವತ್ತಿನ ದಿವಸ ರುಕ್ಮಾಂಗದ ರಾಜನ ರಾಜ್ಯದಲ್ಲಿ ಹಸುಗಳಿಗೂ ಹುಲ್ಲು ಹಾಕ್ತಿರ್ಲಿಲ್ಲ, ಚಿಕ್ಕ ಮಕ್ಕಳಿಗೆ ತಾಯಂದ್ರು ಹಾಲು ಕುಡಿಸ್ತಿರ್ಲಿಲ್ಲ. ಇಂಥ ಕಟ್ಟುನಿಟ್ಟಾಗಿ ನಡೆಯತಕ್ಕಂಥ ಸಂದರ್ಭದಲ್ಲಿ ನರಕ ಖಾಲಿ ಆಯ್ತು. ಇವನು ಊರಿನಿಂದ ಹೋಗ್ತಕ್ಕಂಥವ್ರು ಯಾರೂ ನರಕಕ್ಕೆ ಹೋಗಲಿಲ್ಲ. ಯಮಧರ್ಮರಾಜನಿಗೆ ಯಾಕಪ್ಪ ಈಗ ನೋಡಿದಾಗ ರುಕ್ಮಾಂಗದನ ವಿಚಾರ ಬಂತು. ಇವನನ್ನು ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡಂತೇಳಿ ಮೋಹಿನಿ ಅಂತ ತಿಳ್ಕೊಂಡಂತಕ್ಕಂಥ ಒಬ್ಬ ಸ್ತ್ರೀಯನ್ನ, ಸುಂದರ ಸ್ತ್ರೀಯನ್ನು ನಿರ್ಮಾಣ ಮಾಡಿ ರುಕ್ಮಾಂಗದನ ಹತ್ರ ಕಳಿಸಿಕೊಟ್ಟಿದ್ದಾನೆ. ಅವಳ ಮೋಹದಲ್ಲಿ ಬಿದ್ದ ರುಕ್ಮಾಂಗದ ರಾಜ್ಯವನ್ನು ಮರೆತಿದ್ದಾನೆ. 24 ತಾಸು ಅವಳ ಜೊತೆಯಲ್ಲಿರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಏಕಾದಶಿ ಬಂತು. ಆಗ ಹೇಳಿದ್ಲು, ಇಲ್ಲ ಇವತ್ತು ನಾನು ಪಂಚಪಕ್ವಾನ್ನ ಮಾಡ್ತೇನೆ, ನನ್ನ ಜೊತೆಗೆ ಊಟ ಮಾಡಲಿಕ್ಕೆ ಬೇಕು. ಇಲ್ಲ ನಾನು ಬಿಟ್ಟು ಹೋಗ್ತೇನೆ. ಈ ಕಡೆಗೆ ಅವಳನ್ನು ಬಿಡ್ಲಿಕ್ಕಾಗೋದಿಲ್ಲ, ಈ ಕಡೆ ಏಕಾದಶಿ ಬಿಡುವಂತಿಲ್ಲ. ಇಲ್ಲ, ನೀನು ಬೇಕಾದ ಕೇಳು, ಕೊಡ್ತೇನೆ, ಆದರೆ ನನಗೆ ಇವತ್ತು ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಬಿಡು ಅಂತ ತಿಳ್ಕೊಂಡು ಅಂತೇಳಿ ಅಂಗಲಾಚಿದ್ದಾನೆ ರುಕ್ಮಾಂಗದಾರರು. ಮೋಹದಲ್ಲಿ ಬಿದ್ದ ವ್ಯಕ್ತಿಗಳು ಈ ರೀತಿಯಾಗಿ ಇನ್ನೊಬ್ಬರ ದಾಸರಾಗ್ತಾರೆ. ಆಗ ಅವಳು ಹೇಳ್ತಾಳೆ, ನೀನು ನಿನ್ನ ಮಗನೇ ಹೆಸರು ಧರ್ಮಾಂಗದ ಅಂತ ತಿಳ್ಕೊಂಡು ಅಂತೇಳಿ. ಧರ್ಮಾಂಗದ 10-12 ವರ್ಷದ ಹುಡುಗ, ಎಲ್ಲವನ್ನೂ ತಿಳಿದುಕೊಂಡಿರ್ತಕ್ಕಂಥವನು. ನಿನ್ನ ಕೈಯಿಂದಲೇ ಅವನ ತಲೆಯನ್ನು ಕತ್ತರಿಸು. ಈ ಕಡೆಗೆ ಪುತ್ರ ಮೋಹ, ಈ ಕಡೆಗೆ ಮೋಹಿನಿ ಮೋಹ, ಇನ್ನೊಂದು ಕಡೆಗೆ ಏಕಾದಶಿ ಬಿಡಬಾರದು. ಈ ಸುದ್ದಿ ಧರ್ಮಾಂಗದನಿಗೆ ತಿಳಿಯಿತು.
ಮತ್ತೊಬ್ಬರಾಗಿದ್ದರೆ, ಏಯ್ ಅಪ್ಪ, ಆ ಬೇರೆ ಹೆಣ್ಣು ಹಿಂದೆ ಬಿದ್ದು ನನ್ನ ತಲೆ ಕತ್ತರಿಸ್ತೀಯ ಅಂತ ಕೇಳ್ತಾ ಇದ್ದ. ಧರ್ಮಾಂಗದ ಬಂದಿದ್ದನಪ್ಪ, ಏಕಾದಶಿ ಬಿಡಬೇಡಿ, ನನ್ನ ತಲೆ ಕತ್ತರಿಸಿ ಕೊಡಿ ಅಂತ ತಿಳ್ಕೊಂಡು ಅಂತೇಳಿ. ಧರ್ಮಾಂಗದನ ತಲೆಯನ್ನು ಕತ್ತರಿಸುವುದಕ್ಕೋಸ್ಕರ ಯಾವಾಗ ರುಕ್ಮಾಂಗದ ಖಡ್ಗವನ್ನು ಎತ್ತಿದನು, ಹಾಗೆ ಮಧರ್ಮರಾಜ ಪ್ರತ್ಯಕ್ಷನಾಗಿ ನಿನ್ನ ವ್ರತಕ್ಕೆ ಆಗ್ರಹಕ್ಕೆ ನಾನು ಮೆಚ್ಚಿದೆ, ನಿನ್ನ ಪರೀಕ್ಷೆಗೋಸ್ಕರ ನಾನೇ ಮೋಹಿನಿಯನ್ನು ಕಳಿಸಿದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ಅವಳನ್ನು ಅಂತರ್ಧಾನ ಮಾಡಿದ್ದಾನೆ. ಹೀಗೆ ನಮಗೆ ಈ ವ್ರತವನ್ನು ಮಾಡಲೇಬೇಕು ಅಂತ ಆಗ್ರಹ ಇದೆಯಾ ನಮ್ಮಲ್ಲಿ? ಎಷ್ಟು ಜನರಲ್ಲಿದೆ? ಬೆರಳಿನ ಎಣಿಕೆ ಮೇಲೆ ಒಂದು 4-5 ಜನ ಸಿಗ್ಬೋದು. ಆದ್ದರಿಂದ ಈ ಒಂದು ನಿಮಿತ್ತದಿಂದ ಏನು ಸೂಚನೆ ಮಾಡ್ತಾ ಇದ್ದಾರೆ? ದೇವರು ಸುಮ್ಮನೆ ಒಲಿಯೋದಿಲ್ಲಪ್ಪ, ದೇವರು ಅನ್ಕೋತ ಕೂತ್ಕೊಳ್ಳೋದಿಲ್ಲ. ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮಾಚರಣೆ ಎಷ್ಟೇ ಕಷ್ಟ ಇದ್ದರೂ ಅದನ್ನು ಆಚರಣೆ ಮಾಡಿ ರುಕ್ಮಾಂಗದನಂತೆ ಒಂದು ಹಠ ಇರಲಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದ. ಇನ್ನು ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ದಿನಾಲು. ಯಾರಾಗೆ ಮಾಡಬೇಕು ಅಂತಿಕೊಂಡಂತಂದರೆ ಶುಕಾಚಾರ್ಯಂತೆ ಮಾಡಬೇಕು. ಶುಕಾಚಾರ್ಯ ಪರೀಕ್ಷಿತ ರಾಜನಿಗೆ ಭಾಗವತ ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ದೇವರಿಗೆ ನೆನಪಾಯಿತು. ನಾನು ಪರೀಕ್ಷಿತ ರಾಜನಿಗೆ ಭಾಗವತ ಹೇಳ್ತಾ ಇದ್ದೇನೆ ಅಂತನ್ನೋದು ಮರೆತೋಯ್ತು ಶುಕಾಚಾರ್ಯರಿಗೆ. ಮೈಮರೆತು ಪ್ರತಿ ಸುತ್ತಲೂ ಅದಿಯಲ್ಲಿ ಬದಿಯಲ್ಲಿ ಕಣಗಳಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಗ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಅವನ ಮಹಾಮಹಿಮೆಯನ್ನು ಹೇಳ್ತಾ ಕುಣಿತಾ ಇದ್ದಾರೆ. ಅದೇ ಭಾಗವತದ 2ನೇ ಸ್ಕಂದಲ್ಲಿ ಬಂದಿದೆ. ಇದಕ್ಕೆ ಮಹಾವಿಭೂತಿ ಸ್ತೋತ್ರ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇದು 2ನೇ ಸ್ಕಂದಲ್ಲಿ ಬಂದಿದೆ. ಆನಂತರ ಹೋಗ್ಲಪ್ಪ, ಧ್ಯಾನವನ್ನಾದರೂ ಮಾಡ್ತೀಯ, ಪರಮಾತ್ಮನಲ್ಲಿ ವಿಶ್ವಾಸದಿಂದ ಅವನನ್ನು ನೆನೆಸ್ತೀಯ ನೀನು. ಧ್ಯಾನದಲ್ಲಿ ಶ್ರೇಷ್ಠ ವ್ಯಕ್ತಿ ಬಕವೈರಿ, ಬಕಾಸುರನನ್ನು ಸಂಹಾರ ಮಾಡಿದ ಭೀಮಸೇನ, ವಾಯುದೇವರು. ಭೀಮಸೇನಂತ ಧ್ಯಾನ ನಿನ್ನಲ್ಲಿದೆಯಾ? ಅರೆ, ಭೀಮಸೇನ ಧ್ಯಾನ ಕೂತದ್ದು, ಕಾಡಿಗೆ ಹೋಗಿದ್ದು, ತಪಸ್ ಮಾಡಿದ ಕೇಳಿದ್ದೀರ ಚರಿತ್ರೆಯಲ್ಲಿ? ಕೇಳಲಿಲ್ಲ. ಯಾಕೆ? ಆದರೆ ಒಂದು ಸಂದರ್ಭದಲ್ಲಿ ಅವನು ತನ್ನ ಧ್ಯಾನದ ಏಕಾಗ್ರತೆಯನ್ನು ತೋರಿಸಿದ. ದ್ರೋಣಾಚಾರ್ಯರ ಸಂಹಾರವಾದ ಮೇಲೆ ತನ್ನ ಮಗನ ಕೊಂದ ಪಾಂಡವರೆಲ್ಲರೂ ನಾಶವಾಗಲಿ ಅಂತ ತಿಳ್ಕೊಂಡು ಅಂತೇಳಿ ನಾರಾಯಣಾಸ್ತ್ರವನ್ನು ಬಿಡುತ್ತಾರೆ ಅಶ್ವತ್ಥಾಮಾಚಾರ್ಯರು. ಅದು ಬರ್ತಾ ಇರುವುದನ್ನು ನೋಡಿದರೆ ಆಯ್ತು, ಅದರ ಎದುರಿಗೆ ಬೇರೆ ಅಸ್ತ್ರ ಇಲ್ಲ, ಸಾಯಲೇಬೇಕು, ಎದುರಾಳಿಯರು ಸಾಯಲೇಬೇಕು, ಬೇರೆ ದಾರಿ ಇಲ್ಲ. ಕೃಷ್ಣ ಅದಕ್ಕೆ ಅಡ್ಡಾಗಿ ನಿಂತುಕೊಂಡು ಎಲ್ಲರಿಗೂ ಹೇಳಿದ್ದಾನೆ, ಎಲ್ಲರೂ ನಮಸ್ಕಾರ ಮಾಡಿರಿ, ಅಸ್ತ್ರ ಅವ್ರಿಗೇನು ಮಾಡೋದಿಲ್ಲ ಅಂತೇಳಿ. ಎಲ್ಲರೂ ನಮಸ್ಕಾರ ಮಾಡಿದರು. ಅಸ್ತ್ರ ಯಾರನ್ನು ಕೊಲ್ಲಿಲ್ಲ, ಭೀಮಸೇನ ಮಾತ್ರ ತಲೆ ಬಾಗಿರಲಿಲ್ಲ. ಆ ಅಸ್ತ್ರ ಸುತ್ತಲೂ ತಿರುಗ್ತಾ ಇದೆ. ಬೆಂಕಿಯ ಮಳೆಯನ್ನು ಸುರಿಸ್ತಾ ತಿರುಗ್ತಾ ಇದೆ. ಆಗ ನನ್ನ ದೇಹ ಉಳಿಸಲು ಪರಮಾತ್ಮನ ಹತ್ರ ನಾನು ಕೇಳ್ಕೊಳ್ಳೋದಿಲ್ಲ. ನನಗೇನು ಕೇಳಿದ್ರು ಪರಮಾತ್ಮನ್ನೇ ಕೇಳ್ತೇನೆ. ಆದರೆ ಜ್ಞಾನ ಭಕ್ತಿ ಹರೇ ತೃಪ್ತಿ, ಜ್ಞಾನ ಭಕ್ತಿ ಭಗವಂತನ ತೃಪ್ತಿ, ಈ ಮೂರನ್ನು ಬಿಟ್ಟು ನಾನು ಏನನ್ನೂ ಕೇಳುವುದಿಲ್ಲ ಅನ್ನುವುದು ಭೀಮನ ಹನುಮ ಭೀಮ ಮಧ್ವರ ಪ್ರತಿಜ್ಞೆ. ಆದ್ದರಿಂದ ಭೀಮಸೇನ ಧ್ಯಾನದಲ್ಲಿ ಕುಳಿತುಕೊಂಡ್ಬಿಟ್ಟ, ಪರಮಾತ್ಮನ ಧ್ಯಾನ ಮಾಡ್ತಾ, ತಲೆ ಬಾಗಲಿಲ್ಲ. ಯಾಕೆ? ಈ ದೇಹ ರಕ್ಷಣೆಗೆ ನಾನು ತಲೆ ಬಾಗಬೇಕು ಅಂತ ಅಂಥೇಳಿ ಬೆಂಕಿಯ ಮಳೆ ಸುರಿತಾ ಇದ್ರು ಅವನಿಗೆ ಏನಾಗಲಿಲ್ಲ, ಒಂದು ಬಟ್ಟೆ ಸುಡಲಿಲ್ಲ. ಕೊನೆಗೆ ಕೃಷ್ಣ ಬಂದು
ತಲೆಯನ್ನು ತಗ್ಗಿಸಿದಾಗ ನಾರಾಯಣಾಸ್ತ್ರ ಶಾಂತವಾಯಿತು. ಸುತ್ತಲೂ ಬೆಂಕಿಯ ಮಳೆ ಬಿಟ್ಬಿಡಿ, ದೋದೋ ಮಳೆ ಬೀಳ್ತಿದ್ರೆ ಆ ಮಳೆ ಕೆಳಗೆ ನಾವು ಭಗವಂತನ ಧ್ಯಾನದಲ್ಲಿ ಲೀನರಾಗಿ ಕೂತ್ಕೊಳ್ಳುತ್ತೇವೆ, ಓಡಿ ಹೋಗ್ತೇವೆ ಇಲ್ಲೋ. ಅದಕ್ಕೆ ತಪ್ಪದೇ ಬೇಕು ಅಂತ ತಿಳ್ಕೊಂಡಂತ ಕೇಳ್ತಾ ಇದ್ದಾರೆ. ಆ ನಂತರ ಹೇಳ್ತಾರೆ, ಆಯ್ತು ಭೀಮನಂತೆ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಇರಲಿ. ಪರಮಾತ್ಮನನ್ನ, ಬಾಲಕೃಷ್ಣನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿ ಅವನನ್ನು ಅಪ್ಪಿಕೊಳ್ಳುತ್ತೇವೆಯಾ? ಅವನಿಗೆ ಹಾಲು ಕುಡಿಸ್ತಾ ಇದ್ದೇವೆ ಅನ್ನೋದನ್ನು ಅನುಸಂಧಾನ ಮಾಡ್ತಾ ಇದ್ದೇವೆಯಾ? ಅವನು ಓಡಾಡ್ತಾ ಇದ್ದಾನೆ, ನಮ್ಮ ಮನೆಗೆ ಬಂದಿದ್ದಾನೆ, ಬೆಣ್ಣೆ ಕಳೀತಾ ಇದ್ದಾನೆ ಅಂತ ಅನುಭವ ತಂದುಕೊಂಡಿದ್ದೀರಾ? ಪರಮಾತ್ಮನನ್ನು ಹೇಗೆ ಮುದ್ದಿಸಬೇಕು ಅನ್ನೋದನ್ನು ಕಲಿಬೇಕು. ದೇವಕಿಯಂತೆ ಪರಮಾತ್ಮ ಅವರ ವಸುದೇವ ದೇವಕಿಯರ ಕಾರಾಗೃಹದಲ್ಲಿ ಶಂಖಚಕ್ರ ಗದಾಧಾರಿಯಾಗಿ ತನ್ನ ದರ್ಶನವನ್ನು ಕೊಟ್ಟಿದ್ದಾನೆ. ಅವರ ಸ್ತೋತ್ರವನ್ನು ಕೇಳಿದ್ದಾನೆ. ಅವ್ರಿಗೇನು ಹೇಳಬೇಕು ಹೇಳಿ. ಶಿಶುವಾಗಿ ದೇವಕಿಯ ತೊಡೆ ಮೇಲೆ ಮಲಗಿದರೆ ಇಷ್ಟು ಮುದ್ದು ಮಾಡ್ತಾ ಇದ್ದಾಳೆ. ವಸುದೇವ ಕೊನೆಗೆ ಅವಳ ಕೈಯಿಂದ ಮಗುವನ್ನು ಕಸಿದುಕೊಂಡು ಬುಟ್ಟಿಯಲ್ಲಿಟ್ಟುಕೊಂಡು ಪರಮಾತ್ಮನ ಆಜ್ಞೆಯಂತೆ ಗೋಕುಲಕ್ಕೆ ಹೋಗ್ಬೇಕಾಯ್ತು. ಅವಳಿಗೆ ತೃಪ್ತಿ ಆಗಲಿಲ್ಲ. ಮುಂದೆ ಕೃಷ್ಣನ ಭೇಟಿ ಅವ್ರ ದ್ವಾರಕೆಯಲ್ಲೇ ಇರ್ತಾ ಇದ್ರು. ಪ್ರಭಾಸ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿದ್ದಾರೆ. ಎಲ್ಲರೂ ಕೃಷ್ಣ ಹತ್ರ ಏನನ್ನು ಬೇಡ್ಕೊಳ್ತಾ ಇದ್ದಾರೆ. ದೇವಿಕೆಗೆ ಅನಿಸ್ತು, ನಾನು ಯಾಕೆ ಬೇಡ್ಕೊಳ್ಬಾರ್ದು? ಆಗ ದೇವಕಿ ಸುಮಾರು 89 ವರ್ಷ ಕೃಷ್ಣನ ಹತ್ತಿರ ಬರ್ತಾಳೆ. ನಂದು ಇಚ್ಛೆ ಪೂರ ಮಾಡು ಅಂತ. ಹೇಳಮ್ಮ, ನೀನು ಇಚ್ಛೆ ಪೂರ್ಣ ಮಾಡದೇ ಇರ್ತೇನೆ ನಾನು ಅಂತ ಹೇಳಿದಾಗ ಆಕೆ ಕೇಳ್ತಾಳೆ, ನೀನು ಶಿಶುವಾಗಿ ನನ್ನ ತೊಡೆಯ ಮೇಲೆ ಮಲ್ಕೊಳ್ಬೇಕು, ಇನ್ನೊಮ್ಮೆ ನಾನು ಮುದ್ದಿಸ್ಬೇಕು ಅಂತ ವಿಚಾರ ನನಗಿದೆ ಅಂತ ಕೃಷ್ಣ ಹಾಗೇ ಆಗಲಿ ಅಂತೇಳಿ ಸಣ್ಣ ಕೂಸಾಗಿ ಅವ್ರ ತೊಡೆ ಮೇಲೆ ಮಲ್ಕೊಂಡಿದ್ದಾನೆ. ಅಷ್ಟೊತ್ತಿಗೆ ಕೃಷ್ಣನಿಗೆ 16,108 ಜನರ ಜೊತೆ ಮದುವೆಯಾಗಿ ಮಕ್ಕಳು ಕೂಡ ಆಗಿದ್ರು, ಮೊಮ್ಮಕ್ಕಳು ತಯಾರಾಗಿದ್ದರು. ಆಗ ಆ ವಯಸ್ಸಿನಲ್ಲಿ ಅವಳಿಗೆ ಎದೆ ಹಾಲು ಉಕ್ಕಿ ಬಂದಿದೆ. ಕೃಷ್ಣನಿಗೆ ಕುಡಿಸಿದ್ದಾಳೆ, ಮುದ್ದು ಮಾಡಿದ್ದಾಳೆ. ಸ್ವಲ್ಪ ಹೊತ್ತು ಆನಂತರ ಕೃಷ್ಣ ಅಂತರ್ಧಾನಾಗಿದ್ದಾನೆ. ಹೋಗಲಿ, ಅವಳಂತೆ ದೇವಕಿಯಂತೆ ನಾವು ಮುದ್ದು ಮಾಡಲಿಕ್ಕೆ ಸಾಧ್ಯತೆ ಇದೆ? ಇಲ್ಲ. ಬೇಡ, ದೇವರನ್ನು ತಲೆ ಮೇಲೆ ಇಟ್ಕೊಂಡು ಹರಿವಾಣ ಸೇವೆ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಕಡೆಯಿಂದ? ದೇವರನ್ನು ತಲೆ ಮೇಲೆ ಇಟ್ಕೊಂಡು ಹೀಗೆ ನಾವು ಪ್ರವಾಸ ಮಾಡ್ತೇವೆ? ಇಲ್ಲ. ಬೇಕಾದ್ರೆ ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡು ಊರಿಗೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇವೆ. ಸೇವೆ ಮಾಡಿ ದೇವರನ್ನು ಒಲಿಸುವ ಒಂದು ನಿಯಮ ಇದೆ. ಗರುಡನಂದದೆ ಪೊತ್ತು ತಿರುಗಲರಿಗೆ. ಗರುಡ 24 ತಾಸು ತಯಾರು, ಕರೆದಾಕ್ಷಣಕ್ಕೆ. ಹಗಲಿರಲಿ ರಾತ್ರಿ ಇರಲಿ ಏನೇ ಇರಲಿ, ಗರುಡ ಅಂತಕೊಂಡು ಪರಮಾತ್ಮ ದಾಕ್ಷಣಕ್ಕೆ ಬಂದು ತಯಾರು. ಕೂತ್ಕೋ ಪರಮಾತ್ಮ ಅಂತಕೊಂಡು ಹೋಗ್ಲಿ. ಗರುಡನಂತೆ ಪರಮಾತ್ಮನನ್ನು ಹೊತ್ತುಕೊಂಡು ತಿರುಗಾಡಿದ್ಯಾ ನೀನು? ಇಲ್ಲಲ್ಲ. ಯಾಕೆ ಅಹಂಕಾರ ಪಡ್ತಿ? ಹೇಳು, ಯಾಕೆ? ಇಲ್ಲ, ಪರಮಾತ್ಮ ಬಾ ಅಂತಕೊಂಡಂತ ಹೇಳಿ ಆರ್ತತೆಯಿಂದ ದೇವರನ್ನ ಪ್ರಾರ್ಥನೆ ಮಾಡಿದ್ದೇವೆ? ಇಲ್ಲ. ಆ ರೀತಿ ಪರಮಾತ್ಮ ಒಲಿತಾನೆ. ಕರೆಯಲು ಅರಿಯೇ ಕರಿರಾಜನಂತೆ.
ಗಜೇಂದ್ರ ಮೊಸಳೆ ಕಾಲಿಡಿದಿದೆ. ಗಜೇಂದ್ರ ಮೇಲೆ ಜಗ್ತಾ ಇದ್ದಾನೆ, ಮೊಸಳೆ ಕೆಳಗೆ ಜಗ್ತಾ ಇದೆ. 100 ವರ್ಷ ಆಯಿತು. ಆಗ ಗಜೇಂದ್ರನ ಸಾಮರ್ಥ್ಯ ಕೈಕೊಟ್ಟಿದೆ. ಇನ್ನೇನು ಸರೆಂಡರ್ ಆಗಬೇಕು. ಆಗ ಪರಮಾತ್ಮನ ನೆನಪಾಯಿ ಪರಮಾತ್ಮನ ಸ್ತೋತ್ರ ಮಾಡ್ತಾನೆ. ಕೊನೆಗೆ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪರಮಾತ್ಮ ಬರುವುದನ್ನು ನೋಡಿದ. ಅಲ್ಲೇ ಇರುವ ಒಂದು ಕಮಲವನ್ನು ತೆಗೆದುಕೊಂಡು ಆ ಕ್ಷಣದಲ್ಲಿ ಅರ್ಪಿಸಿದ. ಇನ್ನೇನೊಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮೊಸಳೆ ತನ್ನನ್ನು ಎಳೆದುಕೊಂಡು ಹೋಗ್ತದೆ ನೀರಿನಲ್ಲಿ ಅಂತಕೊಂಡಷ್ಟರಲ್ಲಿ ಪರಮಾತ್ಮ ಬಂದು ಮೊಸಳೆಯನ್ನು ಸಂಹಾರ ಮಾಡಿ ಗಜೇಂದ್ರನ ಉದ್ಧಾರವನ್ನು ಮಾಡಿದ್ದಾರೆ. ಆ ಪರಮಾತ್ಮನನ್ನು ಆ ಕ್ಷಣದಲ್ಲಿಯೂ ನೆನೆಸಿ ಕರೆಯುವಂತಹ ದೀಕ್ಷೆ ನಮ್ಮಲ್ಲಿದೆ. ಅದು ಕೂಡ ಇಲ್ಲ. ವರ ಕಪಿಯಂತೆ ದಾಸ್ಯ ಮಾಡಲರೇ. ಹೋಗಿ ಪರಮಾತ್ಮನನ್ನು ಎಲ್ಲ ಕಡೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಪರಮಾತ್ಮನನ್ನ ಎಲ್ಲ ಕಡೆಯಲ್ಲೂ ಕೊಂಡು ಅವನ ಸೇವೆಯಲ್ಲಿ ತೊಡಗಿದ್ದೇವೆ. ದಾಸ್ಯ ಭಾವದಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡತಕ್ಕಂಥ ಮಹಾನುಭಾವ ಹನುಮಂತ ದೇವರು. ಹನುಮಂತ ದೇವರು ಪರಮಾತ್ಮನಿಗೆ ನನಗೆ ದಾಸ್ಯವನ್ನು ಕೊಡು ಅಂತ ಕೇಳಿದ್ದಾನೆ. ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಪರಮಾತ್ಮ ರಾಮ ರಾಜನಾಗಿ ಸಿಂಹಾಸನ ಕುಳಿತಾಗ ಎಲ್ಲರಿಗೂ ಕರೆದು ಎಲ್ಲರಿಗೂ ಬರ್ರಿ, ನನ್ನಿಂದ ಏನು ಬೇಕು ನೀವು ಕೊಡ್ತೇನೆ ಬನ್ನಿ ಅಂತ ಬಂದವರ ಇಚ್ಛೆ ಕೇಳ್ತಾ ಇದ್ದ. ಅವರು ಕೇಳಿದಂತೆ ಮುತ್ತು ರತ್ನ ಬಂಗಾರ ಕೊಡ್ತಾ ಇದ್ದ ಪರಮಾತ್ಮ. ಆಗ ಪರಮಾತ್ಮ ಅವನನ್ನು ಕರೆದಿದ್ದಾನೆ. ಹನುಮಂತ ಬಾರಪ್ಪ, ಏನ್ ಬೇಕು ಹೇಳು ಅಂತ ತಿಳ್ಕೊಂಡಂತೇಳಿ ಅಂತ ತಿಳ್ಕೊಂಡಂತಂದ್ರೆ ಆಗ ಹನುಮಂತ ಕೇಳಿಕೊಂಡದ್ದೇನು? ವದಮೇ ತವ ದಾಸ್ಯ ಯೋಗಂ. ನಿನ್ನನ್ನು ಎಲ್ಲ ಕಡೆಯಲ್ಲಿ ಕಾಣುತ್ತಾ ನಿನ್ನ ಸಮೀಪದಲ್ಲಿರುವ ವರವನ್ನು ಕೊಡು ಅಂತ ತಿಳ್ಕೊಂಡಂತೇಳಿ ಕೇಳ್ಕೊಳ್ತಾರೆ. ನಮಗೆ ಹಾಗೆ ಸರ್ವತ್ರದಲ್ಲಿರುವ ಭಗವಂತನ ಅನುಸಂಧಾನ ಇದೆ. ಭಗವಂತನ ನೋಡ್ತಕ್ಕಂಥ ಸಾಮರ್ಥ್ಯ ನಮಗಿದೆ. ಇಲ್ಲಲ್ಲ, ಹೋಗಿಲ್ಲಪ್ಪ, ದಾನ ಆದರೂ ಕೊಟ್ಟಿದ್ದೀಯ. ಬಲಿಯಂತೆ ದಾನವ ಕೊಡಲು ಅರಿಯೇನು. ಬಲಿ ತನ್ನ ಸರ್ವಸ್ವವನ್ನೇ ದಾನ ಕೊಟ್ಟ. 2 ಪಾದದಿಂದ ಸಂಪೂರ್ಣ ಜಗತ್ತನ್ನು ಅವತರಿಸಿ ಪರಮಾತ್ಮ ಹೇಳ್ತಾನೆ, 3ನೇ ಪಾದಕ್ಕೆ ಭೂಮಿಯನ್ನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ಕೊನೆಗೆ ಬಲಿರಾಜ ತನ್ನ ತಲೆಯನ್ನು ಕೊಡ್ತಾನೆ. ಪರಮಾತ್ಮ ಎಲ್ಲ ನನ್ನ ಫಿಸಿಕಲ್ ನನ್ನ ರಾಜ್ಯ ಜ್ಯೂರಿಸ್ಡಿಕ್ಷನ್ ಮುಗಿಯಿತು, ಈಗ ಉಳಿದಿದೆ ನನ್ನ ತಲೆ ಮಾತ್ರ, ಇದರ ಮೇಲೆ 3ನೇ ಕಾಲಿಡು ಅಂತ ಹೇಳ್ತಾ ಇದ್ದ. ಇಂಥ ಭಕ್ತಿ ನಮಗಿದೆ. ಇಂಥ ದಾನ ಮಾಡ್ತಕ್ಕಂಥ ಒಂದು ಆಗ್ರಹ ನಮ್ಮಲ್ಲಿದೆ. ಇಲ್ಲ, ಛಲವನರಿಯನೆ ಪ್ರಹ್ಲಾದನಂತೆ. ಹೋಗ್ಲಪ್ಪ, ಯಾವಾಗಲೂ ಪರಮಾತ್ಮನನ್ನೇ ನೆನೆಸಬೇಕು ಅಂತ ಜಿದ್ದು, ಆ ಜಿದ್ದು ಪ್ರಹ್ಲಾದನಲ್ಲಿತ್ತು. ಎಷ್ಟು ರೀತಿಯಿಂದ ಅವನು ಕೊಲ್ಲಲು ಪ್ರಯತ್ನಿಸಿದ್ರು ಕೂಡ, ಆನೆಗಳನ್ನು ಕಳಿಸಿದ್ರು, ಪರ್ವತದಿಂದ ಬೀಳಿಸಿದ್ರು, ವಿಷ ಹಾಕಿದ್ರು, ಬೆಂಕಿಯಲ್ಲಿ ಮಧ್ಯೆ ಇಟ್ಟರು. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಅಪ್ಪ ಕೊಟ್ಟ, ಸ್ವಂತ ಅಪ್ಪ ಕೊಟ್ಟಿದ್ದಾರೆ. ಆದರೆ ನಾರಾಯಣ ನಾರಾಯಣ ಅಂತ ಅನ್ನೋದು ಬಿಡಲಿಲ್ಲ. ಇದೇ ಛಲ, ಈ ಒಂದು ರೀತಿಯಾದಂಥ ನಿರ್ಧಾರ ಬೇಕು. ಎಂಥ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ನಾವು ನಮ್ಮ ನಿಯಮವನ್ನು ಬಿಡಬಾರದು. ಆಗಲೇ ನಮ್ಮ ಪರೀಕ್ಷೆ ಆಗೋದು. ಅವನಂತೆ ಆ ಪರಮಾತ್ಮನನ್ನು ನಾನು ಎಂದಿಗೂ ಬಿಡೋದಿಲ್ಲ ಅಂತನ್ನೋ ಛಲ, ಆಸಕ್ತಿ ನಿಮಗಿದೆ. ನನ್ನಂತೆ ಸಖನಾಗಿ ಸಲಹೋ ದೇವರ ದೇವರ ಬಿಟ್ಟಲ್ಲ. ಪರಮಾತ್ಮ
ಅರ್ಜುನ ಎಷ್ಟೋ ಸಲ ನಿನ್ನನ್ನು ಮರಿತಾ ಇದ್ದ, ಆದರೂ ಅವನ ಜೊತೆಗಿದ್ದೆ, ಅವನಿಗೆ ಯಾವಾಗಲೂ ನೆನಪು ಮಾಡಿಕೊಡ್ತಾ ಇದ್ದೆ, ಯಾವಾಗಲೂ ನಿನ್ನ ಮಹಿಮೆ ತೋರಿಸ್ತಾ ಇದ್ದೆ. ಅದರಂತೆ ನನ್ನನ್ನು ಒಬ್ಬ ಅರ್ಜುನ ಅಂತ ತಿಳಿದುಕೋ, ನನಗೆ ಯಾವಾಗಲೂ ನಿನ್ನ ಉಪದೇಶ ಇರಲಿ, ನಿನ್ನ ಸ್ಮರಣೆ ಇರುವಂತೆ ಮಾಡು, ಎಲ್ಲ ಕಾಲದಲ್ಲಿ ನಿನ್ನ ಸ್ಮರಣೆ ಬೇಕು ಅಂತ ತಿಳ್ಕೊಂಡು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತಂದಾಗ ಆಗ ಅರ್ಜುನ ಭಗವಂತನ ಪರಮಭಕ್ತ. ಎಷ್ಟೋ ಸಲ ತಪ್ಪು ಮಾಡ್ತಾ ಇದ್ದ ಅರ್ಜುನ, ಆದರೆ ಭಕ್ತಿಯಲ್ಲಿ ದುಃಖೊಂದಿಲ್ಲ. ಹೇಗೆ ಅಂತ ತಿಳ್ಕೊಂಡಂತಂದರೆ, ಒಂದು ಸರ್ತೆ ನಾರದರು ಅರ್ಜುನನ್ನು ಭೇಟಿಯಾಗುವುದಕ್ಕೋಸ್ಕರ ಬಂದರು. ಬಂದಿರತಕ್ಕಂಥ ಸಂದರ್ಭದಲ್ಲಿ ಸತ್ಯಭಾಮನ ಮನೆಗೆ ಹೋದರು. ಮೊದಲು ಸತ್ಯಭಾಮ ಹೇಳಿದ್ಲು, 3 ದಿವಸ ಕೃಷ್ಣ ಭೇಟಿಯಾಗೋದಿಲ್ಲ. ಯಾಕಪ್ಪ? ಕೃಷ್ಣನ ಕಟ್ಟಿ ಹಾಕಿಟ್ಟೇನು ಮನ್ಯಾಗ? ಎಲ್ರಿ ಅವ್ರು ಹೊರಗೆ ಹೋಗ್ಯಾರ. ಈಗ ಸುದ್ದಿ ಬೇಡ ಕಳಿಸ್ಯಾರ. ಪರಮಾತ್ಮ ಅನುಗ್ರಹವಾಗದೇ ಇರುತ್ತೋ ನಾನು ಮನೆಗೆ ಬೇಗ ಬರೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಅವರಲ್ಲಿರುವ ಪೂರ್ವಜನ್ಮದ ಜ್ಞಾನ ಇತ್ಯಾದಿಗಳ ಮುಖಾಂತರ ಆ ಪರಮಾತ್ಮನನ್ನು ವಿಧ ವಿಧವಾಗಿ ಅರ್ಚಿಸುವುದಕ್ಕೋಸ್ಕರ ಆ ಪರಮಾತ್ಮನ ಕಟ್ಟಿ ಹಾಕಲ್ಲ. ನಾನು ಅವನ ಮಿತ್ರ ಬಂದಿದ್ದಾನೆ, ಅವನು ಬಿಟ್ಟು ಪರಮಾತ್ಮನ ಭೇಟಿ ಆಗೋದಿಲ್ಲ. ಅದಕ್ಕೆ ಹೇಳ್ತಾನೆ, ಅಂಥವನು ಯಾರಪ್ಪ? ಅವನೇ ಅರ್ಜುನ. ಒಂದು ಕ್ಷಣ ಬಿಟ್ಟಿರೋದಿಲ್ಲ ಕೃಷ್ಣ ಅವನ ಜೊತೆಗಿರ್ತಾನೆ. ಏನು ಪಡಿಬೇಕಾಗಿದೆ ಅರ್ಜುನಿಂದ ಕೃಷ್ಣನಿಗೆ? ಏನಿಲ್ಲ. ಆದರೆ ಅರ್ಜುನನಲ್ಲಿರ್ತಕ್ಕಂಥ ನಿರ್ವ್ಯಾಜ ಪ್ರೀತಿ, ಇಂಥ ಸಂದರ್ಭದಲ್ಲಿ ಹಾಗಾದರೆ ನಾನು ಅರ್ಜುನ ಪರೀಕ್ಷೆಯನ್ನು ಮಾಡಿ ನೋಡ್ತೇನೆ ಅಂತೇಳಿ ನಾರದರು ನಿರ್ಧಾರ ಮಾಡಿದ್ದಾರೆ. ದ್ವಾರಪಾಲಕರು ಕೇಳಿದರೆ ಅವರೇ ಸಮುದ್ರ ದಂಡೆಗೆ ಕೃಷ್ಣ ಅರ್ಜುನ ತಿರುಗಾಡಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದರು. ನಾರದರು ಅವರು ಹುಡುಕೊಂಡು ಹೊರಟಿದ್ದಾರೆ. ಮಧ್ಯದ ಕಾಡು, ಸಮುದ್ರದ ಉಸುಕಿನ ಮಧ್ಯದಲ್ಲಿ ಒಂದು ವಿಚಿತ್ರ ದೃಶ್ಯ. ಕೃಷ್ಣ ಅವನು ಕೂತ್ಕೊಂಡಿದ್ದಾನೆ ಸುಖಾಸನದಲ್ಲಿ. ಅರ್ಜುನ ಅವನ ತಲೆ ಮೇಲೆ ಇಟ್ಟು ಆರಾಮ್ ನಿದ್ದೆ ಹೊಡಿತಾ ಇದ್ದಾನೆ. ತನ್ನ ತಲೆಯನ್ನು ಅವನ ತಲೆ ಮೇಲೆ ಅವನು ಕಾಲ ಮೇಲೆ ಇಟ್ಟಿದ್ದಾನೆ. ಪರಮಾತ್ಮನಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಂಡು ನಿಶ್ಚಿಂತನಾಗಿ ಮಲ್ಕೊಂಡ್ಬಿಟ್ಟಿದ್ದ. ಇದೇ ಅದು ಭಕ್ತಿಯನ್ನು ನಾರದ ಅಂತ. ದೇವರ ತೊಡೆ ಮೇಲೆ ತಲೆ ಇಟ್ಟು ದೇವರ ಸೇವೆ ಮಾಡಬೇಕು, ಅವ್ರ ಕಡೆಯಿಂದ ಸೇವೆ ತೆಗೆದುಕೊಳ್ಬೇಕು. ಬಂದಿದ್ದಾರೆ ಕೃಷ್ಣ ಅಂತಂದ್ರು. ಕೃಷ್ಣ, ನಾರದರೆ ಅರ್ಜುನ ಮಲ್ಕೊಂಡಿದ್ದಾನೆ, ಸಾವಕಾಶ ಮಾತಾಡಿ. ಅರ್ಜುನ ಆಗ ನಾರದರು ಸುಮ್ಮನಾಗಿ ಬಿಟ್ಟಿದ್ದಾರೆ. 10 ನಿಮಿಷ ಅವ್ರ ಜೊತೆ ಕೂತಾಕ್ಷರಕ್ಕಿದೆ. ಕೃಷ್ಣ ಹೇಳಿದ, ನಾರದರ ಒಂದು ಕೆಲಸ ಇದೆ, ಅರ್ಜೆಂಟ್ ಕೆಲಸ ಇದೆ ನೋಡ್ರಿ. ರಾಜ ಅಂದಮೇಲೆ 20 ಕೆಲಸ ನನಗೆ, ಆದರೆ ಈ ಭಕ್ತನ ಬಿಟ್ಟು ಹೋಗುವಂತಿಲ್ಲ. ಒಂದು ಕೆಲಸ ಮಾಡಿ, ನೀವಲ್ಲಿ ಬನ್ನಿ ಕೂತ್ಕೊಳ್ಳಿ, ನಿಮ್ಮ ತೊಡೆಯ ಮೇಲೆ ಅರ್ಜುನನ ತಲೆ ಇಡ್ತೇನೆ, ನಾನು ಸ್ವಲ್ಪ ಅರ್ಜೆಂಟ್ ದ್ವಾರಕೆಗೆ ಹೋಗಿ ಬರ್ತೇನೆ ಅಂತೇಳಿ ಕೃಷ್ಣ ಹೇಳಿದಾಗ ಮನಸ್ಸಿನಲ್ಲಿ ಪರಿಣಯ ಮಾಡೋನು ಅವನೇ. ಆಗ ಒಪ್ಪಿಕೊಂಡಿದ್ದ. ಒಪ್ಪಿಕೊಂಡ ಕ್ಷಣಕ್ಕೆ ಕೃಷ್ಣ ಸ್ವಲ್ಪ ಹೊತ್ತಾಯಿತು ನಾರದರಿಗೆ ಹತ್ತಿರದಲ್ಲಿ ಕೇಳಿಸ್ತಾ ಇದೆ, ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ ಅಂತ ಕೇಳಿಸ್ತಾ ಇದೆ. ಯಾರಪ್ಪ? ಅದಿಯಲ್ಲಿ ನೋಡಿದ್ರು, ಬದಿಯಲ್ಲಿ ನೋಡಿದ್ರು, ಎದುರು ನೋಡಿದ್ರು, ಹಿಂದೆ ನೋಡಿದ್ರು, ಕೆಳಗೆ ಮೇಲೆ ಎಲ್ಲಿ ಯಾರು ಕಾಣಿಸ್ಲಿಲ್ಲ. ಅವರು ಎಲ್ಲಿ ಹೋದರು. ಆಗ ಅವರು ಯಾರು ಈ ಶ್ಲೋಕ ಹೇಳ್ತಾ ಇದ್ದಾರೆ ಅಂತ ಅನ್ನೋದು ನಾರದರಿಗೆ ಗೊತ್ತಾಗಲಿಲ್ಲ. ಬಹಳ ಲಕ್ಷ್ಯ ಕೊಟ್ಟು ನೋಡಿದರೆ ಅರ್ಜುನನ ಪ್ರತಿಯೊಂದು ರೋಮಕೂಪದಿಂದ ಧ್ವನಿ ಬರ್ತಾ ಇತ್ತು.
ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ. ಶ್ರೀಕೃಷ್ಣನೇ ನನಗೆ ಆಶ್ರಯದಾತ, ಅವನನ್ನು ಬಿಟ್ಟು ಬೇರೆ ಯಾರು ಅಲ್ಲ ಅಂತಿಕೊಂಡಂತನ್ನುವ ಅನುಸಂಧಾನ ಅರ್ಜುನ ಮಾಡ್ತಾ ಇದ್ದಾನೆ. ನಾರದರಿಗೆ ಅರ್ಥ ಆಯ್ತು. ಹಗಲು ರಾತ್ರಿ ಒಂದು ಕ್ಷಣವೂ ಬಿಡದೆ ಮಲೆಗಾಗಲೂ ಕೂಡ ಅವನ ಒಳಗಿರ್ತಕ್ಕಂಥ ಆತ್ಮ ತಾನು ಶ್ರೀಕೃಷ್ಣ ಶರಣಮನ್ನು ಜಪ ಮಾಡ್ತಾ ಇದೆ ಅಂತೇಳಿ ಅನ್ನಿಸಿ ಅವ್ರು ಭಾಳ ಸಂತೋಷ ಆಯಿತು. ಅರ್ಜುನ ಮೇಲೆ ಭಾಳ ಆಧಾರ ಮಾಡಿದ್ದಾರೆ. ಸ್ವಲ್ಪ ಹೊತ್ತಿನ ಮೇಲೆ ಶ್ರೀಕೃಷ್ಣ ತಿರುಗಿ ಬಂದ. ನಾರದರೆ ಇನ್ನೂ ಎದ್ದಿಲ್ಲ ಅರ್ಜುನ, ಹೋಗಿ ನಾ ಕೂತ್ಕೊಳ್ತೇನೆ, ಒಂತಲ್ಲಿ ನನ್ನ ತೊಡೆ ಮೇಲೆ ಕೊಡಿ, ಏನು ಕೆಲಸ ಬಂದಿದ್ದೆ ಅಂತಿಕೊಂಡು. ಆಗ ನಾರದರು ಹೇಳೋದು ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಕೊನೆಗೆ ಶ್ರೀಕೃಷ್ಣ ಎಲ್ಲ ಗೊತ್ತಿದ್ದರೂ ಕೂಡ ಆಗ್ರಹ ಮಾಡಿದ್ದಾನೆ. ಎಲ್ಲ ಗೊತ್ತಿದೆ ಅಲ್ಲ, ಏನು ಕೇಳಿಕ್ಕೆ ಬಂದಿದ್ದೆ ಅಲ್ಲ. ಇಲ್ಲ ಪರಮಾತ್ಮ, ಅರ್ಜುನ ಪರಮಭಕ್ತ, ಅವನ ಜೊತೆಗೆ ಯಾವಾಗಲೂ ಕೃಷ್ಣ ಇರ್ತಾನೆ ಅಂತಕೊಂಡು ಅಂತೇಳಿ ಕೇಳಿದ್ದೆ. ಆದರೆ ಇವತ್ತು ಪ್ರತ್ಯಕ್ಷ ನೋಡಿದ್ದೆ. ಅರ್ಜುನ 24 ತಾಸು ಭಗವಂತನ ಸ್ಮರಣೆಯನ್ನು ಮಾಡ್ತಾನೆ, ನಾವಲ್ಲ. ಆದ್ದರಿಂದಾಗಿ ಇಂಥ ಮಹಾನ್ ವ್ಯಕ್ತಿಗಳು ಕೆಲವರು ಧ್ಯಾನದಿಂದ, ಕೆಲವರು ಜ್ಞಾನದಿಂದ, ಕೆಲವರು ಮುದ್ದಾಡುವುದರಿಂದ, ಕೆಲವರು ಪೂಜೆ ಮಾಡೋದ್ರಿಂದ, ಕೆಲವರು ಆರಾಧನೆ ಮಾಡೋದ್ರಿಂದ ಅವರಿಗೆ ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮ ಕಾಣ್ತಾ ಇದ್ದ. ಹೀಗೆ ನಾವು ಪರಮಾತ್ಮ ಎಲ್ಲ ಕಡೆಯಲ್ಲೂ ಕಾಣ್ತಾ ಇವೆ. ಯಾವ ರೀತಿಯಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದೇವೆ, ಯಾವ ರೀತಿ ಸೇವೆ ಮಾಡ್ತಾ ಇದ್ದೇವೆ, ಪ್ರತಿಯೊಂದಕ್ಕೂ ಒಬ್ಬೊಬ್ಬರು ಉದಾಹರಣೆಯನ್ನು ಕೊಟ್ಟರು. ಬಲಿ ರುಕ್ಮಾಂಗದ ಮೊದಲಾಗಿರ್ತಕ್ಕಂಥ ಉದಾಹರಣೆ ಕೊಟ್ಟು ಹೇಳ್ತಾರೆ, ಅವರಂತೆ ನೀವು ಪರಮಾತ್ಮನ ಧ್ಯಾನ ಮಾಡಿದ್ದೀರಾ, ಭಕ್ತಿ ಮಾಡಿದ್ದೀರಾ, ಪ್ರೀತಿ ಮಾಡಿದ್ದೀರಾ, ಯಾವ್ದು ಮಾಡ್ತೀರಿ ಹೇಳಿ, ಮಾಡಿ ಅಂತನ್ನೋದಕ್ಕೋಸ್ಕರ ಪರಮಾತ್ಮ ಈ ರೀತಿಯಾಗಿ ತನ್ನ ಮಹಿಮೆಯನ್ನು ತೋರಿಸಿಕೊಟ್ಟಿದ್ದಾನೆ. ನಂತರ ಅರ್ಜುನನಿಗೆ ವಿಚಾರ ಬಂತು, ಕೃಷ್ಣ ಒಬ್ಬರ ಮನೆಯಲ್ಲಿದ್ದಾಗ ಇನ್ನೊಬ್ಬರ ಮನೆಗೂ ಜಗಳ ಹಚ್ಚೋಣ ಅಂತೇಳಿ. ಆದರೆ ಎಲ್ಲಿ ಹೋದರೂ ಕೂಡ ಕೃಷ್ಣ ಇದ್ದಾನೆ. ಕೃಷ್ಣ ಗೋಕುಲ ಬಿಟ್ಟು ಹೋದ ಅಂತಕೊಂಡಂತ ಕೂಡ ಅವರಿಗೆ ಕಲ್ಪನೆ ಇಲ್ಲ. 24 ತಾಸು ಈ ಮೈಮರೆತು ಕೃಷ್ಣನ ತಮ್ಮ ಹತ್ರ ಇಟ್ಕೊಳ್ತಕ್ಕಂಥ ವ್ಯಕ್ತಿಗಳು. ಇಂಥ ಪರಮಾತ್ಮ ನನ್ನ ಒಲಿಸಬೇಕಾಗಿದ್ದರೆ ನಮಗೆ ದಾನ, ಧರ್ಮ, ತಪಸ್ಸು, ಛಲ ಇತ್ಯಾದಿಗಳನ್ನು ಎಲ್ಲವನ್ನೂ ಕೂಡ ನಾವು ಪರಮಾತ್ಮನಿಗೆ ತೃಪ್ತಿ ಪಡೆಯುವಂಥ ಆಚರಣೆ ಬೇಕು. ಭಗವಂತನ ಅನುಗ್ರಹ ಮುಖ್ಯವಾಗಿರ್ತಕ್ಕಂಥದ್ದು. ಆ ವಿಶಿಷ್ಟವಾಗಿರ್ತಕ್ಕಂಥ ಉಪಾಸನಾದ ಆ ದೇವರನ್ನ ಜೊತೆ ಕರ್ಕೊಂಡು ಹೊರಟಿದ್ದಾರೆ. ಪುರಂದರದಾಸರು ತಮ್ಮ ಪದ್ಯದಲ್ಲಿ ಇವರಲ್ಲಿ ಒಬ್ಬರಂತಾದ್ರೂ ಆಗಲ್ಲಪ್ಪ ಅಂತ ಯೋಗ್ಯತೆಯನ್ನು ಪಡೆದುಕೋ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದಾದರೂ ಒಂದು ಯೋಗ್ಯತೆ ನಮಗೆ ಬರಲಿ ಅಂತ ತಿಳ್ಕೊಂಡು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ಕರುಣಿಸುವರಂಗ ಕರುಣಿಸು ಅಂತ ತಿಳ್ಕೊಂಡಂತೆ ನಮ್ಮ ಮೇಲೆ ಕರುಣಿಸಿ ಒಂದು ವಿಶಿಷ್ಟವಾದ ಶೈಲಿಯಲ್ಲಿ ಪರಮಾತ್ಮನ ಮಹಿಮೆಯನ್ನು ಹೇಳ್ತಕ್ಕಂಥ ಈ ಒಂದು ಕಾರ್ಯವನ್ನು ಯಾವಾಗಲೂ ನಾವು ಮಾಡ್ತಾ ಇರಬೇಕು. ಆಗ ಪರಮಾತ್ಮನನ್ನು ಉದ್ಧಾರ ಮಾಡ್ತಾನೆ. ಪುರಂದರದಾಸರ ಈ ಪದ್ಯವನ್ನೇ ನಮ್ಮ ಆದರ್ಶವಾಗಿ ಇಟ್ಟುಕೊಳ್ಳೋಣ, ಇದರಂತೆ ನಾವು ಆಚರಣೆ ಮಾಡೋಣ ಅಂತ ನಾನು ಹೇಳ್ತಾ ಇವತ್ತಿನ ಈ ಪುರಂದರದಾಸರ ಸೇವೆಯನ್ನು ಪರಮಾತ್ಮನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಗಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.